Hi everyone, welcome back to your English Academy YouTube channel. Okay, in this video class, we will have the questions of the most important questions asked in that Karnataka TET important questions in the previous question paper. Those questions, when your upcoming exams are there, ಈ ಒಂದು ಮುಂದಿನ ತಿಂಗಳಲ್ಲಿ TET ಎಕ್ಸಾಮ್ಗೆ ಹೆಲ್ಪ್ ಆಗಬೇಕು ನಿಮಗೆ ಹೂ ಆರ್ ಪ್ರಿಪೇರಿಂಗ್ ದ ರಿಲೇಟೆಡ್ ಟು TET ಎಕ್ಸಾಮಿನೇಷನ್ ಟು ಎಲಿಜಿಬಲ್ ದ ಟೀಚರ್ ಪೋಸ್ಟ್ ಎಕ್ಸಾಮಿನೇಷನ್. ಫಾರ್ ದಮ್ ದಿಸ್ ವಿಡಿಯೋ ಐ ಆಮ್ ಬ್ರಿಂಗಿಂಗ್ ಇನ್ ಫ್ರಂಟ್ ಆಫ್ ಯು. ಓಕೆ, we will see that the Karnataka TET, the most important questions. Okay, what are those important questions related to English? We will learn now. Then what are those questions? The first question we will see now. The first question is, what a shame the given statement is an example for. Dear English learners, ಇಲ್ಲಿ ಒಂದು ಏನು ಕೊಟ್ಟಿದ್ದಾರೆ, ವಾಟ್ ಎ ಶೇಮ್ ಅಂತೇಳಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆ ಕೊಟ್ಟಂಥ ಸ್ಟೇಟ್ಮೆಂಟು ಯಾವುದಕ್ಕೆ ಎಕ್ಸಾಂಪಲ್ ಅದ? ಈ ಕ್ವಶನ್ನು ಯಾವುದ್ರ ಬೇಸ್ ಮೇಲಿದೆಪ್ಪ ಅಂತಂದ್ರೆ, ಇಟ್ ಈಸ್ ದ ಎಕ್ಸಾಂಪಲ್ ಆಫ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್. ವಾಕ್ಯದ ವಿಧಗಳ ಮೇಲೆ ಏನಪ್ಪ ಅಂದ್ರೆ ಇದು ಕ್ವಶನ್ ಅದ. ಹಾಗಾದ್ರೆ ವಾಟ್ ಎ ಶೇಮ್ ಅನ್ನೋದು ಯಾವ ಟೈಪ್ ಆಫ್ ಸೆಂಟೆನ್ಸ್ ಅದ? ಈ ಒಂದು ಎಕ್ಸಾಂಪಲ್ ಯಾವುದಕ್ಕಾಗತ್ತ? ಫಾರ್ ಫಸ್ಟ್ ಎಕ್ಸಾಂಪಲ್, ಇಟ್ ಈಸ್ ಇಂಟ್ರಾಗೇಟಿವ್. ಇಟ್ ಈಸ್ ರಾಂಗ್ ಡಿಯರ್ ಲರ್ನರ್ಸ್, ಬಿಕಾಸ್ ದ ಇಂಟ್ರಾಗೇಟಿವ್ ಸೆಂಟೆನ್ಸ್ demands that question mark. Then it is assertive, that is also wrong. How it is wrong? ಇಲ್ಲಿ ಯಾವುದೇ ಒಂದು ಫುಲ್ ಸ್ಟಾಫು ಅಥವಾ ಇಲ್ಲಿ ಏನಿದೆಪ್ಪ ಅಂತಂದ್ರೆ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಇದೆ. ಹಾಗಾದ್ರೆ ಇಂಪೆರೇಟಿವ್ ಕೂಡ ಆಗಲ್ಲ. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಹಾಗಾದ್ರೆ ವಾಟ್ ಎ ಶೇಮ್ ಅನ್ನೋದು ಏನಾಗುತ್ತಾ? ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗುತ್ತೆ. ಯಾಕಾಗುತ್ತಪ್ಪ ಅಂದ್ರೆ, ಬಿಕಾಸ್ ಹಿಯರ್ ದ ಮಾರ್ಕ್ ಆಫ್ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಇಸ್ ದೇರ್. ದ್ಯಾಟ್ಸ್ ವೈ ದ ರೈಟ್ ಆನ್ಸರ್ ಈಸ್ ದ ಗಿವನ್ ಕ್ವಶನ್ ಈಸ್ ಇನ್ ದ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ದಿಸ್ ಕ್ವಶನ್ ಆಸ್ಕ್ಡ್ ಇನ್ ದ TET examination in the year of 2019. I hope you got the ಕ್ಲಾರಿಟಿ ರಿಲೇಟೆಡ್ ದ ಫಸ್ಟ್ ಕ್ವಶನ್. TET 2019ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಎದರ ಮೇಲೆ ಕೇಳಿದ್ದಾರೆ? ಕೈಂಡ್ಸ್ ಆಫ್ ಸೆಂಟೆನ್ಸ್ ಮೇಲೆ ಕೇಳಿದ್ದಾರೆ. ಕ್ವಶನ್ ಏನಿದೆ, ವಾಟ್ ಎ ಶೇಮ್ ಅನ್ನೋದು ಯಾವ ಟೈಪ್ ಆಫ್ ಸೆಂಟೆನ್ಸ್ ಆಗುತ್ತೆ? ಇಂಟ್ರಾಗೇಟಿವ್ ಆಗಲ್ಲ, ಅಸರ್ಟಿವ್ ಆಗಲ್ಲ, ಇಂಪೆರೇಟಿವ್ ಆಗಲ್ಲ, ಎಕ್ಸ್ಕ್ಲಾಮೇಟರಿ ಆಗುತ್ತೆ. ಬಿಕಾಸ್ ಅಲ್ಲೇನಿದೆ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಇದೆ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ದೆನ್ ವಿ ವಿಲ್ ಮೂವ್ ಟು ದಟ್ ಸೆಕೆಂಡ್ ಕ್ವಶನ್. ಏನಿದೆ ಸೆಕೆಂಡ್ ಕ್ವಶನ್ ಅಲ್ಲಿ? he resorted to shoddy workmanship, the parts of speech underlined. ಅಂಡರ್ಲೈನ್ ಮಾಡಿರ್ತಕ್ಕಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು? ಹಾಗಾದ್ರೆ he resorted to shoddy workmanship. ಶಾಡಿ ಅನ್ನೋದು ಏನಾಗುತ್ತಾ? ಇದು ಕ್ವಶನ್ ಯಾವುದ್ರ ಬೇಸ್ ಮೇಲೆ ಇದೆಪ್ಪ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲಿದೆ. ಈ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ನಾನು ಇಫ್ ಯು ವಾಂಟ್ ಲರ್ನ್ ಒನ್ಸ್ ಅಗೇನ್, ಇನ್ನೊಂದ್ಸಲ ನೀವು ಕಲಿಬೇಕಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ ದ ರಿಮೈನಿಂಗ್ ಪ್ಲೇ ಲಿಸ್ಟ್. ಇನ್ ದ ವಿಡಿಯೋಸ್ ಯು ಕ್ಯಾನ್ ವಾಚ್ ಆ್ಯಂಡ್ ಲರ್ನ್. ದೆನ್ ಯು ವಿಲ್ ಈಸಿಲಿ ಐಡೆಂಟಿಫೈ ದಿಸ್. ದೆನ್ ಶಾಡಿ ಇಸ್ ವಾಟ್ ಹಿಯರ್? he resorted to shoddy workmanship. There is a workmanship, it expresses that related to noun and pronoun. The word which expresses about the noun or pronoun is called the adjective. It is not a noun. Noun is a naming word. It is not a naming word. That's why this is the noun is a wrong answer. The adverb, the most of the adverbs ends with ly. It doesn't end with ly. For that reason ಇದಕ್ಕೆ ಏನಾಗಲ್ಲಪ್ಪ ಅಂದ್ರೆ ಇದು ಕೂಡ adverb ಕೂಡ wrong ಆಗುತ್ತೆ. Then adjective is the right answer here. Then verb also, it doesn't expresses that any action. Verb ಬಂದ್ರೆ ಏನಪ್ಪ ಅಂದ್ರೆ ಆಕ್ಷನ್ ವರ್ಡ್. ಯಾವುದೇ ಒಂದು ಆಕ್ಷನ್ ಅನ್ನ ಇದೇನು ಮಾಡ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಫಾರ್ ದಟ್ ರೀಸನ್ ವರ್ಬ್ ಇಸ್ ಆಲ್ಸೋ ರಾಂಗ್ ಹಿಯರ್. ದೆನ್ ರೈಟ್ ಆನ್ಸರ್ ಈಸ್ ಅವರ್ ಅಡ್ಜೆಕ್ಟಿವ್. ಈ ಕ್ವಶನ್ ಎಲ್ಲಿ ಕೇಳಿದಾರಪ್ಪ ಅಂದ್ರೆ TET 2019ರಲ್ಲಿ. ಈ ಒಂದು ನೆಕ್ಸ್ಟ್ ಮಂತಲ್ಲಿ ನೀವು ಕೂಡ ಬರೀತಿರ್ತಕ್ಕಂಥ TET ಎಕ್ಸಾಮಲ್ಲಿ ಈ ರೀತಿಯೇ ಕ್ವಶನ್ಸ್ ಅವ್ರು ಕೇಳ್ತಾರೆ. ಐ ಹೋಪ್ you will get the marks and you will solve the question.
ಓಕೆ, ಹಾಗಾಗಿ ರಿಸಾರ್ಟೆಡ್ ಟು ಶಾಡಿ ವರ್ಕ್ಮ್ಯಾನ್ಶಿಪ್. ಶಾಡಿ ಅನ್ನೋದು ಇಲ್ಲಿ ಏನಾಗುತ್ತಾ, ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತಪ್ಪ ಅಂದ್ರೆ ಅಡ್ಜೆಕ್ಟಿವ್ ಆಗುತ್ತಾ. ಓಕೆ, ಇದು ಕೂಡ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಡಿದ್ದೀನಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ, ದ ಮಂಕೀಸ್ ಟ್ರಿಕ್ಸ್ ಹಿ ಸೂನ್ ಡಿಸ್ಕವರ್ಡ್ ಫೇರ್ ಇನ್ ನೋ ವೇ ರಿಮಾರ್ಕೆಬಲ್. ಹಾಗಾದ್ರೆ ಯಾವುದ್ರ ಮೇಲೆ ಕ್ವಶನ್ ಇದೆ, ಏನು ಕೊಟ್ಟಿದ್ದಾರೆ ಅವ್ರ ಕ್ವಶನ್, ದ ಅಂಡರ್ಲೈನ್ಡ್ ವರ್ಡ್ ಈಸ್ ಇನ್ ದ ಅಬೌವ್ ಸೆಂಟೆನ್ಸ್. ಈ ಕೊಟ್ಟಂಥ ವಾಕ್ಯದಲ್ಲಿ ಅವರು ಅಂಡರ್ಲೈನ್ ಮಾಡಿದ್ದಾರೆ. ಏನನ್ನು ಅಂಡರ್ಲೈನ್ ಮಾಡಿದ್ದಾರೆ, ರಿಮಾರ್ಕೆಬಲನ್ನು ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾದರೆ ರಿಮಾರ್ಕೆಬಲ್ ಅನ್ನೋದು ಏನಾಗುತ್ತೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ, ಇಟ್ ಈಸ್ ನಾಟ್ ಎ ನೌನ್, ಇಟ್ಸ್ ನಾಟ್ ಎ ನೇಮಿಂಗ್ ವರ್ಡ್. ನೌನ್ ಅನ್ನೋದು ನೇಮಿಂಗ್ ವರ್ಡ್, ಅದಕ್ಕೋಸ್ಕರ ನೌನ್ ತಪ್ಪು. ದೆನ್ ವರ್ಬ್ ಈಸ್ ಆಲ್ಸೋ, ಇಟ್ ಡಸಂಟ್ ಹ್ಯಾವ್ ಎ ಆ್ಯಕ್ಷನ್ ವರ್ಡ್, ಇದು ಕೂಡ ಸರಿಯಾಗಲ್ಲ. ಹಾಗಾದ್ರೆ ಇಲ್ಲಿ ರಿಮಾರ್ಕೆಬಲ್, ಈ ಸೂನ್ ಡಿಸ್ಕವರ್ಡ್ ವೇರ್ ನೋ ವೇ ರಿಮಾರ್ಕೆಬಲ್. ಇಟ್ ಈಸ್ ಟೆಲ್ಲಿಂಗ್ ಅಬೌಟ್ ದ ವರ್ಬ್. Adverb means what? The word which expresses about the verb is called a adverb. For that reason, option C is the right answer. The adjective is also wrong here. Our right answer is adverb. This question is also same in the same question paper in the 2019 TET examination. ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ 4ನೇ ಕ್ವಶನ್ ಯಾವುದು, ದ 4th ಕ್ವಶನ್, ದ ನೌನ್ ಫಾರ್ಮ್ ಆಫ್ ದ ಪರ್ಫಾರ್ಮ್ಸ್. ನೌನ್ ಫಾರ್ಮ್, ನೌನ್ ಏನಾಗುತ್ತೆ, ಪರ್ಫಾರ್ಮ್ದು ನೌನ್ ಫಾರ್ಮ್ ಏನಾಗುತ್ತೆ. ಒಂದು ವರ್ಡ್ ಯಾವ ಫಾರ್ಮಲ್ಲಿ ಇರುತ್ತೆ, ನೌನ್ ಫಾರ್ಮಲ್ಲಿ ಇರುತ್ತೆ, ವರ್ಬ್ ಫಾರ್ಮಲ್ಲಿ ಇರುತ್ತೆ, ಅಡ್ವರ್ಬ್ ಫಾರ್ಮಲ್ಲಿ ಇರುತ್ತೆ, ಅಡ್ಜೆಕ್ಟಿವ್ ಫಾರ್ಮಲ್ಲಿ ಆಗಿರುತ್ತೆ. ಹಾಗಾದ್ರೆ ನಮಗೇನು ಕೇಳಿದ್ದಾರೆ ಅವ್ರದ್ದು, ಪರ್ಫಾರ್ಮ್ದು ನೌನ್ ಫಾರ್ಮ್ ಏನಾಗುತ್ತೆ. ದ ಫಸ್ಟ್ ಒನ್ ಈಸ್ ಫಾರ್ಮ್ಸ್ ಆಫ್ ಪರ್ಫಾರ್ಮ್ಸ್ ಅನ್ನೋದು ಕೂಡ ವರ್ಬ್ ಆಗುತ್ತೆ. ಇಟ್ ಇಸ್ ನಾಟ್ ಎ ನೌನ್ ಫಾರ್ಮ್, ದ್ಯಾಟ್ಸ್ ವೈ ಇಟ್ ಈಸ್ ಆಲ್ಸೋ ರಾಂಗ್. ದೆನ್ ನೆಕ್ಸ್ಟ್ ಆಪ್ಷನ್ ಬಿ ಪರ್ಫಾರ್ಮ್ಡ್, ಇದು ಪ್ರೆಸೆಂಟ್ ಫಾರ್ಮ್ ಅದ, ಇದು ಫಾಸ್ಟ್ ಫಾರ್ಮ್ ಅದ, ಇದು ಕೂಡ ಏನಾಗುತ್ತೆ, ತಪ್ಪಾಗುತ್ತೆ. ಇದು ಕೂಡ ವರ್ಬೆ, ಇದು ಕೂಡ ವರ್ಬೆ. ಹಾಗಾದ್ರೆ ಪರ್ಫಾರ್ಮಿಂಗ್, ಇಟ್ ಈಸ್ ದ action is going on, that is it is also verb, this is also wrong. Then the perform, the noun form ಏನಾಗುತ್ತಪ್ಪ ಅಂದ್ರೆ performance ಆಗುತ್ತೆ. This is the right answer. Perform, performance, and verb form is performed. Okay, this is the right answer is option D. Just you can whatever shade that the option is D, then you will get that 1 mark in our upcoming examination. Okay, ಹಾಗಾದ್ರೆ ನೆಕ್ಸ್ಟ್ 5th ಕ್ವಶನ್ ಯಾವುದು, 5th ಕ್ವಶನ್ ನೋಡೋಣ. ಹಿ ಈಸ್ ದ ಡಾಕ್ಟರ್, ಅವ ಯಾರು, ಡಾಕ್ಟರು. ಅವ್ರು ಏನು ಮಾಡಿದ್ದಾರೆ, ಇಲ್ಲೊಂದು ಸ್ವಲ್ಪ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ಆ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾವು ತುಂಬಬೇಕು. ಟ್ರೀಟೆಡ್ ಮೈ ಸಿಸ್ಟರ್, ಈ ಕ್ವಶನ್ ಯಾವಾಗ ಕೇಳಿದ್ದಾರೆ ನೋಡ್ರಿ, TET 22/8/2021 2021ರಲ್ಲಿ ಕೇಳಿರ್ತಕ್ಕಂಥ 22ನೇ ತಾರೀಕು 8ನೇ ಆಗಸ್ಟ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕ್ವಶನ್ ಎಕ್ಸಾಮಿನೇಷನಲ್ಲಿ ಬಂದಿರತಕ್ಕಂಥ ಕ್ವಶನ್ನು. ಹಿ ಈಸ್ ದ ಡಾಕ್ಟರ್ ಡ್ಯಾಶ್ ಟ್ರೀಟೆಡ್ ಮೈ ಸಿಸ್ಟರ್. ಹಾಗಾದ್ರೆ ಡ್ಯಾಶಲ್ಲಿ ಏನು ತುಂಬಬೇಕು, ದ ಕರೆಕ್ಟ್ ಲಿಂಕರ್. ಲಿಂಕರ್ ಅಂದರೆ ಏನು, ಕಂಜಕ್ಷನ್. ಕರೆಕ್ಟ್ ಕಂಜಕ್ಷನನ್ನು ಯಾವುದಾಗುತ್ತೆ, ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್, ಹಿ ಈಸ್ ದ ಡಾಕ್ಟರ್ ಹೂ ಟ್ರೀಟೆಡ್ ಮೈ ಸಿಸ್ಟರ್. ಆ ಡಾಕ್ಟರು ಯಾರು, ನಮ್ಮ ತಂಗಿಗೆ ಟ್ರೀಟ್ ಮಾಡಿರ್ತಕ್ಕಂಥ. ಹಾಗಾದ್ರೆ ರೈಟ್ ಕಂಜಕ್ಷನ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಹೂ ಆಗುತ್ತೆ. ಹೂ ಯಾಕಾಗುತ್ತಪ್ಪ ಅಂದ್ರೆ ಹೂ ರೆಫರ್ಸ್ ಪರ್ಸನ್, ದಟ್ ಪರ್ಸನ್ ಇಸ್ ಡಾಕ್ಟರ್. ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಇಲ್ಲಿ ಡಾಕ್ಟರು, ಅದಕ್ಕೋಸ್ಕರ ಇಲ್ಲಿ ಹೂ ಅನ್ನೋದು. ಫೆನ್, ಫೆನ್ ಶೋಸ್ ದ ಟೈಮ್, ಇಲ್ಲಿ ವ್ಯಕ್ತಿಯನ್ನು ಶೋ ಮಾಡೋಂಗಿಲ್ಲ, ಇದು ವ್ಯಕ್ತಿಯನ್ನು ಪರ್ಸನನ್ನು ಶೋ ಮಾಡುತ್ತೆ, ಅದಕ್ಕೋಸ್ಕರ ನಾವು ಹೂ ಅನ್ನು ಇದು ಟೈಮ್, ಇಟ್ ಈಸ್ ಅ ರಾಂಗ್, ಫೆನ್ ಈಸ್ ರಾಂಗ್. ದೆನ್ ಫೇರ್ ರೆಫರ್ಸ್ ದ ಪ್ಲೇಸ್, ಇಲ್ಲಿ ಪ್ಲೇಸ್ ಇಲ್ಲ, ದಿಸ್ ಇಸ್ ಆಲ್ಸೋ ರಾಂಗ್. ವೈ ರೆಫರ್ಸ್ ದ ರೀಸನ್, ಇಲ್ಲಿ ರೀಸನ್ನು ಕೂಡ ಹೇಳ್ತಾ ಇಲ್ಲ, ಹಾಗಾದರೆ ಇದು ಕೂಡ ತಪ್ಪು. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಹೂ. ಈ ರೀತಿ ಕರೆಕ್ಟ್ ಆಗಿರ್ತಕ್ಕಂಥ ಲಿಂಕರು ಕಂಜಕ್ಷನನ್ನು ನೀವು ಹಾಕಿದರೆ ಈಸಿಯಾಗಿ 1 ಮಾರ್ಕ್ಸನ್ನು ಈಸಿಯಾಗಿ ನೀವು 120 ಅಬೌವ್ TET ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ದೆನ್ ಒನ್ ಮೋರ್ ಥಿಂಗ್ ಐ ಲೆಫ್ಟ್ ಇನ್ ದ ಲಿಂಕರ್ ಮೀನ್ಸ್ ಕಂಜಕ್ಷನ್. ಕಂಜಕ್ಷನ್ ಅನ್ನೋದು ಎಲ್ಲಿ ಬರುತ್ತಪ್ಪ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 7th ಒನ್. ಹಾಗಾದ್ರೆ ಕಂಜಕ್ಷನ್ ಅಂದರೆ ಏನು, ಕಂಜಕ್ಷನ್ ಅಂದರೆ ಏನಪ್ಪ ಅಂದರೆ ಇದು ಯಾವಾಗಲಿ ಕೂಡಿಸೋ ಕೆಲಸ ಮಾಡುತ್ತೆ. ಏನನ್ನು ಕೂಡಿಸ್ತದ,
ಈಗ ನಮ್ಮ ಮನುಷ್ಯರನ್ನ ತಗೋಬೇಕಪ್ಪ ಅಂದ್ರೆ ನಾವು ಒಂದು ಹುಡುಗಿ ತಾಳಿ ಕಟ್ಟಿದಾಗ ದೇರ್ ಇಸ್ ಅ ಕನೆಕ್ಷನ್ ಆಗುತ್ತೆ, ಅಲ್ಲಿ ಕೂಡಿಸುತ್ತೆ ಇಬ್ಬರು ವ್ಯಕ್ತಿಯನ್ನು. ಹಾಗಾದರೆ ಇಲ್ಲಿ ಇದು ಕಂಜಕ್ಷನ್ ಯಾರನ್ನು ಕೂಡಿಸೋದಪ್ಪ ಅಂದ್ರೆ ಎರಡು ಶಬ್ದಗಳನ್ನು, ಎರಡು ಸೆಂಟೆನ್ಸ್ಗಳನ್ನು ಕೂಡಿಸೋ ಕೆಲಸ ಯಾವ್ದು ಮಾಡುತ್ತಪ್ಪ ಅಂದರೆ ಇಲ್ಲಿ ಕಂಜಕ್ಷನ್ ಮಾಡುತ್ತಾ. ಹಾಗಾದ್ರೆ ಹೂ ಅನ್ನೋದು ಕಂಜಕ್ಷನ್. ಹೂ ಈಸ್ ಅ ವಾಟ್ ಕೈಂಡ್ ಆಫ್ ಕಂಜಕ್ಷನ್? ಹೂ ಅನ್ನೋದು ಸಬ್ಆರ್ಡಿನೇಟಿಂಗ್ ಕಂಜಕ್ಷನ್. ಹಾಗಾದ್ರೆ ಸಬ್ಆರ್ಡಿನೇಟಿಂಗ್ ಕಂಜಕ್ಷನ್ಸನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಹಾಗಾದರೆ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸು. ನಿಮಗೆ ಒಂದು ಕೊಟ್ಟಂಥ ಸೆಂಟೆನ್ಸ್ ಯಾವುದು ಕೇಳಿದ್ರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಓಕೆ, ಡಿಯರ್ English aspirants who are going to write the TET aspirants, I hope these 5 questions I took in this video class, I hope it is very useful for you. ಹಾಗೆ ಮತ್ತೆ ನಾನೇನು ಮಾಡ್ತಾ ಇರ್ತೀನಪ್ಪ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ದೆನ್ ಐ ನೀಡ್ ಯುವರ್ ಸಪೋರ್ಟ್. ಓಕೆ, ದೆನ್ ಬೈ ದಿಸ್ ಐ ವಿಲ್ ಎಂಡ್ ಆಫ್ ದಿಸ್ ಕ್ಲಾಸ್. ಓಕೆ, ನೆಕ್ಸ್ಟ್ ವಿಡಿಯೋ we will see you soon with the next video class. Bye.